ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 8ನೇ ದಿನ. ಇವಾಗ ನಾನು ಬೆಳಿಗ್ಗೆ ಎದ್ದು ವಾಕ್ ಹೋಗ್ಬಿಟ್ಟು ಬಂದು ಸಿನಮನ್ ವಾಟರ್ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಮೆಂತ್ಯಕಾಳು ಕೂಡ ಹಾಕ್ಕೊಂಡಿದ್ದೆ. ಎರಡೂ ಕೂಡ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ತೊಗೋತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ 8 o'clock ತೊಗೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಟೈಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ. ನನಗೆ ಬೆಳಿಗ್ಗೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡೋದು, ಅವಳು ರೆಡಿ ಮಾಡಿ ಕಳಿಸೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಕ್ಯಾರೆಟ್ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಸ್ಮೂತಿ ಮಾಡ್ಕೊಳ್ಳೋಕ್ಕೆ 2 ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಮತ್ತು 1 ಬೌಲ್ ಕ್ಯಾರೆಟ್ ತೊಗೊಂಡಿದ್ದೀನಿ. 1 ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಮೇಲೆ ಚಿಯಾ ಸೀಡ್ 1 ಸ್ಪೂನಷ್ಟು ನೆನೆಸಿರೋ ಚಿಯಾ ಸೀಡ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಪಂಪ್ಕಿನ್ ಮತ್ತು ಅಗಸೆ ಬೀಜ ಬರುತ್ತಲ್ವ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾನು ತೊಗೋತಾ ಇರೋದು. ಇದನ್ನು ನಾನು 9 o'clock ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಟೈಮ್ ಚೇಂಜ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಏನಿಲ್ಲ. ಮತ್ತು ಅದೇ ಟೈಮ್ಗೆ ನಾವು ಮತ್ತೆ ರೂಢಿ ಮಾಡ್ಕೊಂಡು ಹೋಗಬೇಕಷ್ಟೆ. ಇವಾಗ ನಾನು ಕ್ಯಾರೆಟ್ ಸ್ಮೂತಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದರಲ್ಲಿ ಕ್ಯಾರೆಟು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ, ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಓಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಓಟ್ಸು ಕೂಡ ತುಂಬ ಒಳ್ಳೆಯದು ನಮಗೆ ಫ್ಯಾಟ್ ಲಾಸ್ ಮಾಡೋಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ನಾನು ಇದಾದಮೇಲೆ 11:30 ಅಲ್ಲ, ಒಂದು 12 o'clock ತೊಗೊಂಡಿರೋದು. 1 ಬೌಲಷ್ಟು ಪಪ್ಪಾಯ ತೊಗೊಂಡಿದ್ದೀನಿ. ಇಷ್ಟೇ. ನಾನು ನಿಮಗೆ ಯಾವಾಗ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನೀವು ಡೈಲಿ 1 ಫ್ರೂಟ್ಸ್ ತೊಗೊಳ್ಳೇಬೇಕು. ಇದಾದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಬೇಳೆನ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ಕಟ್ ಮಾಡ್ಕೊಂಡಿರೋ 1 ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಆಲ್ರೆಡಿ 3 ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ವಿಷಲ್ ಹೊಡೆಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಚಪಾತಿ ಜೊತೆಗೆ ತೊಗೋತೀನಿ. ಇವಾಗ ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 1 ಬೀಟ್ರೂಟ್ ತೊಗೊಂಡಿದ್ದೀನಿ ಅಷ್ಟೇ. ಬೀಟ್ರೂಟು ಕೂಡ ನಿಮಗೆ ತುಂಬ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು, ಬಾಡಿಗೆ ಕೂಡ ಒಳ್ಳೆಯದು. ತುಂಬ ನಮಗೆ ಮೋಷನ್ ಸರಿಯಾಗಿ ಆಗ್ತಾ ಇರಲ್ಲ ತುಂಬ ಜನಕ್ಕೆ, ಅವ್ರಿಗೆ ಕೂಡ ಬೀಟ್ರೂಟ್ ತಿನ್ನೋದ್ರಿಂದ ಕ್ಲಿಯರಾಗಿ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ನಾವು ಎಲ್ಲ ತರಕಾರಿ ತಿನ್ನಬೇಕು. ಇದೇ ಅಂತ ತರಕಾರಿ ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಡೈಲಿ ನಾವು ತರಕಾರಿಗಳನ್ನು, ಸೊಪ್ಪುಗಳನ್ನು, ಹಣ್ಣುಗಳನ್ನು ತಿಂತಾನೆ ಇರಬೇಕು. ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆಯದು ಕೂಡ, ಸ್ಕಿನ್ಗೆ ತುಂಬ ಒಳ್ಳೆಯದು. ನಮ್ಮದು ಇವಾಗ ನಾವು ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಲ್ವ, ನಮ್ಮ ಸ್ಕಿನ್ನು ಇವಾಗ ಸ್ವಲ್ಪ ಗ್ಲೋ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಾವು ಒಂಥರ ಸಣ್ಣ ಆಗ್ತಾ ನಮ್ಮ ಫೇಸಲ್ಲಿ ಡಲ್ನೆಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಹೆಲ್ದಿಯಾಗಿ ಫುಡ್ ನಮ್ಮ ಬಾಡಿಯಲ್ಲಿ ಹೋಗ್ತಾ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ. ನಾವು ಎಷ್ಟೇ ಸಣ್ಣ ಆದರೂ ನಮ್ಮ ಸ್ಕಿನ್ ಮಾತ್ರ ಹಾಳಾಗಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕ್ಯಾರೆಟು, ಬೀಟ್ರೂಟು, ಪಪ್ಪಾಯ ಕೂಡ ಎಲ್ಲನೂ ಚೆನ್ನಾಗಿ ಸ್ಕಿನ್ಗೆ ಇಂಪಾರ್ಟೆಂಟ್ ಇರೋ ಫ್ರೂಟ್ಸ್, ವೆಜಿಟೇಬಲ್ಸ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕೆಂದರೆ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು, ಒಳಗಡೆ ಬಾಡಿನೂ ಕೂಡ ಚೆನ್ನಾಗಿರಬೇಕಲ್ವ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನಿವಾಗ ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡಿದ್ದೀನಿ. ಮತ್ತು ಬೀಟ್ರೂಟ್ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು, ಇವಾಗ ನಾನು 1 ಸ್ಪೂನಷ್ಟು ಅರಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಗರಂ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ 1 ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಳ್ಳೋದು. ನೀವು ಇದಕ್ಕೇನು ಮಸಾಲೆ ಏನೂ ಹಾಕೋದು ಬೇಡ. ನಾರ್ಮಲಾಗಿ ನೀವು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಗೋಯ್ತು ಬೀಟ್ರೂಟ್ ಪಲ್ಯ. ಇದಕ್ಕೆ ಲಾಸ್ಟಲ್ಲಿ 1 ಸ್ಪೂನಷ್ಟು ಹಸಿ ಕೊಬ್ಬರಿ, 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ, ನೀವು ನಿಮಗೆ ಟೇಸ್ಟ್ ಬೇಕು ಅಂದರೆ ನೀವು ಸ್ವಲ್ಪ ಅರ್ಧ ಲೆಮನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಈ ಕಡೆ ಮತ್ತೆ
ಸಾಂಬಾರು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಇದನ್ನು ಸಾಂಬಾರು ಮಾಡ್ತಾಯಿಲ್ಲ, ಸ್ವಲ್ಪ ತಿಕ್ಕಾಗಿ ಮಾಡ್ತಾಯಿದ್ದೀನಿ, ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಆನಿಯನ್ ಹಾಕ್ಕೋತಾ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಇರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಸಾಂಬಾರು ಮಸಾಲ, ಹಳದಿ ಪೌಡ್ರ್ ಎಲ್ಲ ಹಾಕ್ಕೊಂಡು ಇವಾಗ ನಾನೇನು ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ವ ದಾಲ್, ಅದು ಕೂಡ ಹಾಕಿ ಸ್ವಲ್ಪ ಮೇಲೆ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿರೋ ಕೊತ್ತಂಬರಿ ಕೂಡ ಹಾಕಿದರೆ ಪಲ್ಯ ರೆಡಿ ಆಯಿತು. ಇಷ್ಟೇ, ನಾನೇನು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇದನ್ನ ನಾನು 1:30ಗೆ 2 o'clock ಇಷ್ಟು ತೊಗೊಂಡಿದ್ದೀನಿ. ನಾನು 1:30 ಮೇಲೆ 2 o'clock ಒಳಗಡೆ ತೊಗೊಂಡಿರೋದು ಊಟನ. ನಾನು 1 ಚಪಾತಿ ತೊಗೊಂಡಿದ್ದೀನಿ, 1 ಬೌಲಷ್ಟು ದಾಲ್, ಇವಾಗೇನು ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ನಲ್ವ ಅದು ಕೂಡ ತೊಗೊಂಡಿದ್ದೀನಿ, ಮತ್ತು ಬೀಟ್ರೂಟ್ ಪಲ್ಯ, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಇದನ್ನು ಸೌತೆಕಾಯಿ, ನಾನು ಇದನ್ನು ತೊಗೊಂಡಿದ್ದೀನಿ. ನಾನು ಮಾತ್ರ ಡೈಲಿ ನೀವು ಕ್ಯಾರೆಟು, ಸೌತೆಕಾಯಿ ದಿನಾಲೂ ತಿನ್ನಬೇಕು. ಯಾಕೆಂದರೆ ನಮ್ಮದಕ್ಕೆ ಸೌತೆಕಾಯಲ್ಲಿ ಕ್ಯಾಲರೀಸ್ ತುಂಬ ಕಡಿಮೆ ಆಗುತ್ತೆ. ನೀವು ಎಷ್ಟು ಸೌತೆಕಾಯಿ ತಿಂದ್ರೂ ನಿಮಗೆ ಕ್ಯಾಲರೀಸ್ ಆ್ಯಡ್ ಆಗೋಲ್ಲ. ಸೌತೆಕಾಯಿ ಮತ್ತು ವಾಟರ್ ಮೆಲನಲ್ಲಿ ಕ್ಯಾಲೋರೀಸ್ ಇರೋಲ್ಲ. ಅದಕ್ಕೋಸ್ಕರ ನೀವು ಹೊಟ್ಟೆ ಹಶ್ವಾದಾಗೆಲ್ಲ ನಾನು ಮಧ್ಯ ಒಂದು ಸೌತೆಕಾಯಿ ಇಲ್ಲಾಂದರೆ ಒಂದು ಕ್ಯಾರೆಟು ತೊಗೋತಾನೇ ಇರ್ತೀನಿ. ನಾನು ಇದು ಆದಮೇಲೆ 4:30-5 ಗಂಟೆಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ. ನಾನು ಇದನ್ನು ಕೂಡ ನಾನು ಡೈಲಿ ಗ್ರೀನ್ ಟೀ ತೊಗೊತೀನಿ. ನಾನು ನೈಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ರಾಗಿ ಸೂಪ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನು 8:30ಗೆ ತೊಗೊಂಡಿದ್ದೀನಿ. 8:30ಗೆ ಡಿನ್ನರ್ ಮಾಡ್ಕೊಂಡಿದ್ದೀನಿ. 1 ಬೌಲಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಇದನ್ನು ರೆಸಿಪಿ ಕೂಡ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಆದಮೇಲೆ ನಾನು 9:30ಗೆ ಟರ್ಮರಿಕ್ ಮಿಲ್ಕ್ ಕೂಡ ತೊಗೋತೀನಿ. ಅದನ್ನು ಕೂಡ ನಿಮಗೆ ರೆಸಿಪಿನ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತಾನೆ ಇರ್ತೀನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಸೂಪ್ನ 1 ಬೌಲಷ್ಟು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಒಂದು 5-10 ನಿಮಿಷ ಬಾಯ್ಲ್ ಮಾಡಿಕೊಂಡು ಆಮೇಲೆ 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದೇನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಸೂಪ್ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್. ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.